ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಷಿತ್ ಕ್ರಿಯೇಷನ್ಸ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಬ್ಬಸಿಗೆ ಮತ್ತು ಹೆಸರು ಕಾಳನ್ನು ಉಪಯೋಗಿಸಿ ಒಂದು ಪಲ್ಯವನ್ನು ಮಾಡ್ತಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೂ ಮೊದಲು ಇದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಬೇಕು. ನೋಡ್ತಾ ಇದ್ದೀರಾ, ಚೆನ್ನಾಗಿ ಫ್ರೆಶ್ ಆಗಿದೆ. ಸೊ ತಂದೆರಡು ದಿನ ಆಯಿತು. ಸೊ ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ, ಅದು ಬಿಟ್ಟರೆ ಚೆನ್ನಾಗಿದೆ. ಸೊ ಇದು ಸಬ್ಬಸಿಗೆ ಪಲ್ಯ, ಸಬ್ಬಸಿಗೆ ಸೊಪ್ಪು ಮತ್ತು ಇದು ಹೆಸರು ಕಾಳು ನೆನೆಯಿಟ್ಟು ಬಂತದ್ದು. ಸೊ ತೊಳೆದಿಟ್ಟಿದ್ದೀನಿ. ಸೊ ನಾನು ಇಷ್ಟೇ ಮೊಳಕೆ ಬೆರೆಸಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಬೇಕಂದರೆ ಒಂದು ಇಡೀ ಫುಲ್ ನೈಟ್ ಇಡಬೇಕು ಆಗುತ್ತೆ. ಸೊ ಇಷ್ಟಾದಮೇಲೆ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಮೆಣಸಿನ್ಕಾಯಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಸೊ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಒಂದೀಗ ಪಾತ್ರೆಯನ್ನು ತೆಕ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ಎಣ್ಣೆಯನ್ನು ಹಾಕ್ಕೊಳ್ಳುವ. 2 ರಿಂದ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕುವ. ಎರಡರಿಂದ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ. ಸ್ವಲ್ಪ ಜಾಸ್ತಿ ಹಾಕಿದರೆ ಏನು ಪರವಾಗಿಲ್ಲ. ಸೊ ಕಾಳಲ್ವ, ಕಾಳನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಬೇಯಿಸ್ಕೊಂಡ್ರೆ ರುಚಿ ಬರುತ್ತೆ ಕಾಳು. ಸೊ ಹಾಗಾಗಿ 2.5 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು. ನೆಕ್ಸ್ಟು ಸಾಸಿವೆ ಲೋ ಫ್ಲೇಮಲ್ಲಿಡಿ. ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಇದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಒಂದೇ ಈರುಳ್ಳಿ ಸಾಕು. ಅದಕ್ಕೆ ಈರುಳ್ಳಿಯ ಬದಲು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದು ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಏನಿದೆ ಎರಡಕ್ಕೂ ಒಟ್ಟಿಗೆ ಹಾಕ್ತೀವ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಬೇಕಿದೆ ಅಂತ ಚೆನ್ನಾಗಿ. ಈಗ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಳುವ. ಇದು ಚೆನ್ನಾಗಿ ಬೆಂದಿದೆ. ಈ ಥರ ಸಬ್ಬಸಿಗೆ ಸೊಪ್ಪು ಹಾಕ್ಕೋಬೇಕು, ಕಟ್ ಮಾಡಿರೋದೆಲ್ಲ. ನೆಕ್ಸ್ಟ್ ಇದನ್ನು ತಿರುಗಿಸ್ಕೊಳ್ಳುವ. ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಆಯಿಲಲ್ಲಿ. ಇದೊಂದು ಸ್ವಲ್ಪ ಬೇಯಬೇಕು. ಆ ಥರ ಸ್ವಲ್ಪ ಫ್ರೈ ಆಗಿಸ್ಕೊಳ್ಳಿ ಬೇಯೋ ತನಕ. ಸೊ ಚೆನ್ನಾಗಿ ಬೇಯಬೇಕಿದೆ. ಆದಮೇಲೆ ಇದನ್ನು ಸ್ವಲ್ಪ ಬೇಯಿತು ಅಂದಾಗಿ ನಾವು ಹೆಸರು ಕಾಳನ್ನು ಹಾಕ್ಕೊಳ್ಳುವ. ನೆನೆಸಿ ಮೊಳಕೆ ಬರಿಸಿರುವಂತಹ ಹೆಸರು ಕಾಳು ನೋಡಬೇಕು. ಕಲರ್ ಚೆನ್ನಾಗಿದೆ. ಸೊ ಈಗ ಹೆಸರು ಕಾಳಿದ್ದಾವೆ. ಸೊ ಈ ಹೆಸರು ಕಾಳನ್ನು ನೆನೆಸಿ ಮೊಳಕೆ ಬರಿಸಿರುವಂತಹ ಹೆಸರು ಕಾಳನ್ನು ಹಾಕ್ಕೊಳ್ಳುವ. ಹಾಕ್ಕೊಂಡು ಮತ್ತೆ ಕಲಗಿಸುವ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಪಲ್ ಆಗಿರ್ತದೆ ರೆಸಿಪಿ. ಸೊ ಬೇಗ ಆಗುವಂತಹ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡೋದು. ಸೊ ಎಲ್ಲರೂ ಹೋಗಿ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿರೋ ರೆಸಿಪಿಗಳನ್ನು ಹಾಕಿರ್ತೀನಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಲ್ಲ ತಿರುಗಿ ಚೆನ್ನಾಗಿದ್ದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಖಾರದ ಪುಡಿ, ಮೆಣಸು 2 ಹಾಕಿದ್ದೀನಲ್ವ, ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆದಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ.
ನಾವಿದು ಮನೆಯಲ್ಲೇ ಕುಟ್ಟಿಸಿ ಇಟ್ಟಿರುವಂತಹ ಖಾರದ ಪುಡಿ. ಸೊ ನೀವು ಅಂಗಡಿದು ಯೂಸ್ ಮಾಡ್ತೀವಿ ಅಂದರೆ ನಡೀತದೆ. ಸೊ ಮನೆಯಲ್ಲೇ ನಾವು ಕುಟ್ಟಿಸ್ಕೊಂಡ್ಬಂದು ಇಟ್ಟಿರ್ತೀವಿ ಕೇಳಿಸ್ಬಿಟ್ರೆ. ನೋಡಿ ಕೆಂಪು ಚೆನ್ನಾಗಿದೆ ಕಲರ್. ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಬೇಕಾದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೇ ಬೇಯಲಿಕ್ಕೆ ಬಿಡ್ಬೋದು. ಯಾಕೆಂದರೆ ಸಬ್ಬಸಿಗೆ ಸ್ವಲ್ಪ ನೀರು ಬಿಡ್ತದಲ್ವ. ಸೊ ಅದೇ ನೀರಲ್ಲಿ ಬೇಯಲಿಕ್ಕೆ ಬಿಡ್ಬೋದು, ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೋದು. ಸೊ ನಾನು ಇದೇ ನೀರಲ್ಲಿ ಬೇಯಲಿಕ್ಕೆ ಬಿಡ್ತೇನೆ. ಸೊ ಇಷ್ಟೇ, ಕಲಿಸಿ ಚೆನ್ನಾಗಿ ಬೇಯಲಿಕ್ಕೆ ಇಡ್ತೇನೆ. ಸಬ್ಬಸಿಗೆ ಸೊಪ್ಪು ಅದು ನೀರು ಬಿಡುತ್ತೆ. ಸೊ ಹಾಗಾಗಿ ಅದರ ನೀರಲ್ಲಿ ನೋಡ್ಬೋದು. ಸೊ ನೀರು ಬಿಟ್ಟಿದೆ. ಸೊ ಈ ಥರ ನೀರು ಬಿಡುತ್ತಲ್ಲ, ಸೊ ಅದೇ ನೀರಲ್ಲಿ ಬೇಯಲಿಕ್ಕೆ ಬಿಡ್ಬೋದು. ಅದೇ ಚೆನ್ನಾಗಿರುತ್ತೆ. ನೋಡ್ಬೋದು ಪಲ್ಯ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಬೇಯಲಿಕ್ಕೆ ಸೊ ನೋಡ್ಬೋದು ಒಂದು 2 ನಿಮಿಷ ಬಿಟ್ಟಿದ್ದೇನೆ. ಸೊ ಈ ಥರ ಬೆಂದಿದೆ, ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರ್ತದೆ. ಸಬ್ಬಸಿಗೆ ಸೊಪ್ಪು ಹಾಕಿದರೆ ಯಾವ ಪಲ್ಯನೂ ಚೆನ್ನಾಗೇ ಬರುತ್ತೆ. ಹೇಳ್ತೇನೆ, ನೀವು ಟ್ರೈ ಮಾಡಿ ಮನೆಯಲ್ಲಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇಷ್ಟೇ, ಪಲ್ಯ ಮುಗೀತು. ಸೊ ರೊಟ್ಟಿ ಪಲ್ಯಗೆ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.